ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಕಮ್ಯುನಿಕೇಬಲ್ ಆ್ಯಂಡ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸಲ್ಲಿ ಮೇಜರ್ ಟೈಪ್ಸು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಕ್ಕೆ ಎಕ್ಸಾಂಪಲ್ಸು ಯಾವ ರೀತಿ ವುಮೆನ್ಸ್ಗೆ ಕಮ್ಯುನಿಕೇಬಲ್ ಆ್ಯಂಡ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸು ಅಫೆಕ್ಟ್ ಮಾಡುತ್ತೆ ಅಂತೇಳಿ ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ ನೋಡಿ. ಲೆಟ್ ಅಸ್ ಫೈಂಡ್ ಔಟ್, ತಿಳ್ಕೊಳ್ಳೋಣ. Grade 8 students listed some common communicable diseases in table 3.1 during a community campaign and a library survey. 8 ಸ್ಟೂಡೆಂಟ್ಸ್ ಎಲ್ಲರೂ ಒಂದು ಲಿಸ್ಟ್ ಮಾಡಿದ್ದಾರೆ. ಕಾಮನ್ ಕಮ್ಯುನಿಕಬಲ್ ಡಿಸೀಸಸ್ ಅಂದರೆ ಸಾಮಾನ್ಯವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂತಹ ರೋಗಗಳನ್ನು ಟೇಬಲ್ 3.1ನಲ್ಲಿ ಲೈಬ್ರರಿಯಿಂದ ಕಮ್ಯುನಿಟಿ ಕಂಪೈನಿಂದ ಅವರ ಸಮುದಾಯದೊಂದಿಗೆ ತಿಳ್ಕೊಂಡು ಸರ್ವೆ ಮಾಡಿ ಅದನ್ನು ಟೇಬಲ್ 3.1ನಲ್ಲಿ ಕೊಟ್ಟಿದ್ದಾರೆ. ಚೆಕ್ ದ ಇನ್ಫಾರ್ಮೇಷನ್ ಲಿಸ್ಟೆಡ್ ಬೈ ರೆಫರಿಂಗ್ ಟು ಬುಕ್ಸ್, ಟ್ರಸ್ಟೆಡ್ ವೆಬ್ಸೈಟ್ ಆರ್ ಆಸ್ಕಿಂಗ್ ಯುವರ್ ಸೈನ್ಸ್ ಟೀಚರ್ ಹ್ಯಾಡ್ ಎನಿ ಮಿಸ್ಸಿಂಗ್ ಡೀಟೇಲ್ಸ್. ಅವ್ರು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ನ ಸರಿ ಇದೆಯಾ ಅಥವಾ ತಪ್ಪಾ, ಅಥವಾ ಅವರೆಲ್ಲ ಹೇಳಿರೋ ಅಂಥದ್ದು ಅವರು ಕಲೆಕ್ಟ್ ಮಾಡಿದ್ರೆ ಸರಿ ಇದೆಯಾ ಅಂತೇಳಿ ನಿಮ್ಮ ಸೈನ್ಸ್ ಟೀಚರ್, ನಿಮ್ಮ ಕ್ಲಾಸ್ ಟೀಚರು, ಸೈನ್ಸ್ ಟೀಚರ್ ಇರ್ತಾರಲ್ಲ ಅವ್ರ ಹತ್ರ, ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದ ಬುಕ್ಕುಗಳನ್ನು ಓದಿ ಅಥವಾ ಟ್ರಸ್ಟೆಡ್ ವೆಬ್ಸೈಟಿಂದ ಇದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳ್ಕೊಳ್ಳಿ. ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೀಟೇಲ್ಸ್ ಅವರು ಈಗ ಇಲ್ಲಿ ಕೊಟ್ಟಿದ್ದಾರಲ್ಲ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಏನಾದರೂ ಇತ್ತು ಅಂದರೆ ಆ ಡೀಟೇಲ್ಸನ್ನು ಮಿಸ್ ಮಾಡಿದಾಗೆ ಮಿಸ್ಸಿಂಗ್ ಆಗಿರ್ತಕ್ಕಂಥ ಡೀಟೇಲ್ಸ್ನ ಆ್ಯಡ್ ಮಾಡಿ. ಸ್ಟಡಿ ದ ಟೇಬಲ್ ಆ್ಯಂಡ್ ಥಿಂಕ್ ಅಬೌಟ್ ವಾಟ್ ಸಿಂಪಲ್ ಸ್ಟೆಪ್ಸ್ ಕ್ಯಾನ್ ಹೆಲ್ಪ್ ಪ್ರಿವೆಂಟ್ ಈಚ್ ಡಿಸೀಸಸ್. ಹಾಗಾದರೆ ಆ ಟೇಬಲ್ನ ಓದೋಣ, ಅದ್ರ ಬಗ್ಗೆ ಸಿಂಪಲ್ಲಾಗಿ ತಿಳ್ಕೊಂಡು ಸರಳವಾಗಿ ಸಿಂಪಲ್ ಸ್ಟೆಪ್ ಕ್ಯಾನ್ ಬಿ ಹೆಲ್ಪ್ ಪ್ರಿವೆಂಟ್, ಹೇಗೆ ಈ ರೋಗವನ್ನು ಬರದ ಹಾಗೆ ತಡೆಗಟ್ಟೋದು ಅಂತೇಳಿ ನಾವು ಕೆಲವು ಕ್ರಮಗಳನ್ನ ಕೈಗೊಳ್ಳೋಣ. ಸಮ್ ಕಾಮನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಫೆಕ್ಟಿಂಗ್ ಹ್ಯೂಮನ್. ಸಾಮಾನ್ಯವಾಗಿ ಮನುಷ್ಯನಿಗೆ ಹರಡುವಂತಹ ರೋಗಗಳು, ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗಗಳು ಯಾವುದ್ಯಾವುದು? ಡಿಸೀಸಸ್ ಕಾಯಿಲೆ, ಕ್ಯಾಶುಯಲ್ ಏಜೆಂಟ್ ಸಾಮಾನ್ಯ ರೋಗಕಾರಕ, ಸೋಂಕನ್ನು ಉಂಟು ಮಾಡೋದು ಯಾವುದು? ಸೈಟ್ ಆಫ್ ಇನ್ಫೆಕ್ಷನ್ ಯಾವುದ್ರ ಮೂಲಕ ಹರಡುತ್ತೆ? ಸಿಂಪ್ಟಮ್ಸ್ ಲಕ್ಷಣಗಳೇನು? ಪ್ರಿವೆಂಟಿಂಗ್ ಮೆಷರ್ಸ್ ಇದನ್ನು ತಡೆಗಟ್ಟುವ ಕ್ರಮಗಳು ಏನೇನು? ಡಿಸೀಸಸ್ ಸ್ಪ್ರೆಡ್ ಥ್ರೂ ದ ಏರ್, ಗಾಳಿಯ ಮೂಲಕ ಹರಡತಕ್ಕಂತಹ ಕಮ್ಯುನಿಕೇಬಲ್ ಡಿಸೀಸಸ್ ಯಾವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಕೇವಲ ಗಾಳಿಗೆ ಮೂಲಕ ಮಾತ್ರ ಈ ರೋಗಗಳು ಹರಡುತ್ತೆ. ಕಾಮನ್ ಕೋಲ್ಡ್ ಆ್ಯಂಡ್ ಇನ್ಫ್ಲೂಯೆನ್ಸಾ, ಸಾಮಾನ್ಯ ಶೀತ ಅಂತೇಳಿ ಕರಿತೀವಲ್ಲ ಇನ್ಫ್ಲೂಯೆನ್ಸಾ. ಕಾಮನ್ ಕೋಲ್ಡ್ ಶೀತ ನೆಗಡಿ ಅಂತ ಏನು ಕರಿತೀವಿ ಅದು. ಇದು ವೈರಸ್ ಇರುತ್ತೆ, ಇದರಲ್ಲಿ ವೈರಸ್ ಅದು ಕಾಸ್ ಮಾಡುವಂಥದ್ದು, ಹರಡುವಂಥದ್ದು. ರೆಸ್ಪಿರೇಟರಿ ಟ್ರ್ಯಾಕ್ಟ್ ಉಸಿರಾಟದ ಅಂಗಕ್ಕೆ ತೊಂದರೆಯನ್ನು ಮಾಡುತ್ತೆ, ನಾವು ಉಸಿರಾಡ್ತಕ್ಕಂಥ ಶ್ವಾಸಕೋಶಕ್ಕೆ ಹಾನಿ ಉಂಟು ಮಾಡುತ್ತೆ. ನೇಸಲ್ ಕಂಜೆಷನ್ ಆ್ಯಂಡ್ ಡಿಸ್ಚಾರ್ಜಸ್, ಸೋರ್ ಥ್ರೋಟ್, ಫೀವರ್, ಕಾಫ್, ಬಾಡಿ ಏಕ್. ಮೂಗಿನಲ್ಲಿ ಸುಮ್ಮನೆ ಸೋರ್ತಾನೇ ಇರುತ್ತೆ, ಗಂಟಲು ಅದೆಲ್ಲ ಒಂಥರ ಸೋರು, ಗಂಟಲಿನಲ್ಲಿ ಉರಿ, ಇಚ್ಚಿಂಗು ಎಲ್ಲ ಆಗುತ್ತೆ, ಕೆಮ್ಮು ಬರುತ್ತೆ, ಫೀವರು ಸಹ ಬರುತ್ತೆ, ಜ್ವರ ಉಂಟಾಗ್ಬೋದು, ಮತ್ತು ಬಾಡಿ ಎಲ್ಲ ನೋವು, ದೇಹ ಎಲ್ಲ ನೋವು. ನೆಗಡಿ ಜ್ವರ ಬಂತು, ನೆಗಡಿ ಮತ್ತು ಮೂಗಲ್ಲಿ ಸೋಡ್ತಾನೆ ಇದ್ದರೆ ಆಯಾಸ ಆಗಿ ಬಾಡಿ ಎಲ್ಲ ನೋವು ಉಂಟಾಗುತ್ತೆ. ಏನು ಮಾಡಬೇಕು? ವಾಷಿಂಗ್ ಹ್ಯಾಂಡ್ಸ್ ಫ್ರೀಕ್ವೆಂಟ್ಲಿ, ಸಾಮಾನ್ಯವಾಗಿ ಕೈಗಳನ್ನು ಸ್ವಚ್ಛವಾಗಿ, ನಮ್ಮ ಕೈಗಳನ್ನ ಬಿಸಿ ನೀರು ಅಥವಾ ತಣ್ಣಗಿನ ಸಾಮಾನ್ಯ ಬೆಚ್ಚಗಿರೋ ಬಿಸಿ ನೀರಲ್ಲೇ ಆವಾಗವಾಗ ಕೈನ ಚೆನ್ನಾಗಿ ಸ್ವಚ್ಛ ಮಾಡ್ಕೊಳ್ಬೇಕು, ತೊಳ್ಕೊಳ್ಬೇಕು. ನಾಟ್ ಶೇರಿಂಗ್ ಪರ್ಸನಲ್ ಐಟಮ್ಸ್, ನಿಮ್ಮ ನಿಮ್ಮ ಸ್ವಂತ ಬಟ್ಟೆಗಳು ಇರ್ಬೋದು, ನಿಮ್ಮ ಯಾವುದೇ ವಸ್ತುಗಳನ್ನ ಬೇರೆಯವರಿಗೆ ಕೊಡಬಾರ್ದು. ಕವರಿಂಗ್ ದ ಮೌತ್ ಆ್ಯಂಡ್ ನೋಸ್, ಬಾಯಿ ಮತ್ತು ಮೂಗನ್ನು ನಮ್ಮ ಕರ್ಚೀಫ್, ಏನು ಹ್ಯಾಂಡ್ ಕರ್ಚೀಫ್ ಇರುತ್ತಲ್ಲ, ಒಂದು ಬಟ್ಟೆಯಿಂದ ನಮ್ಮ ಮೂಗು ಮತ್ತು ಬಾಯಿಯನ್ನು ಮುಚ್ಕೊಂಡಿರಬೇಕು. ನಾವು ಸೀನಿದಾಗ ಅಥವಾ ಕೆಮ್ಮಿದಾಗ ನಮ್ಮ ಎದುರುಗಡೆ ಇರ್ತಕ್ಕಂಥ ಅಥವಾ ಪಕ್ಕದಲ್ಲಿ ಕೂತಿರ್ತಕ್ಕಂಥವ್ರಿಗೆ ಈ ರೋಗ ಹರಡಬಾರ್ದು. ಗಾಳಿ ಮೂಲಕ ಹರಡೋದಲ್ವಾ, ಗಾಳಿಯಲ್ಲಿ ಬೇಗ ಹರಡುತ್ತೆ. ಹಾಗಾಗಿ ನಮ್ಮ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಂಡು ಸಾಧ್ಯವಾದಷ್ಟು ಅವ್ರ ಹತ್ರ ಮಾತಾಡೋದು, ದೂರ ಇರೋದನ್ನು ಮಾಡಬೇಕು. ನೆಕ್ಸ್ಟ್ ಚಿಕನ್ ಪಾಕ್ಸ್, ಅಮ್ಮ ಅಂತ ಏನು ಕರಿತೀವಿ ಅದು.
ವೈರಸ್ಸಿಂದ ಹರಡುವಂಥದ್ದು. ರೆಸ್ಪಿರೇಟರಿ ಟ್ರ್ಯಾಕ್ ಸ್ಕಿನ್, ಹಾನಿ ಉಂಟು ಮಾಡೋದು ಚರ್ಮಕ್ಕೆ, ಸ್ಕಿನ್ಗೆ ಮತ್ತು ರೆಸ್ಪಿರೇಟರಿ ಟ್ರ್ಯಾಕ್ ಶ್ವಾಸಕೋಶದ ಅಂಗಕ್ಕೆ. ಮೈಲ್ಡ್ ಫೀವರ್, ಸ್ವಲ್ಪ ಜ್ವರ ಬರುತ್ತೆ. ಇಚ್ಚಿ ಸ್ಕಿನ್ನಲ್ಲೆಲ್ಲ ಕಡಿತ, ನವೆ ಉಂಟಾಗುತ್ತೆ ಚರ್ಮ. ರ್ಯಾಷಸ್, ಕೆಂಪು ಗುಳ್ಳೆಗಳಾಗುತ್ತೆ. ರ್ಯಾಷಸ್, ಬ್ಲಿಸ್ಟರ್ಸ್, ಅದು ಕೆಂಪು ಗುಳ್ಳೆಗಳಾಗಿ ದಪ್ಪದ ಗುಳ್ಳೆಗಳು ಉಂಟಾಗುತ್ತೆ. ಕಂಪ್ಲೀಟ್ ಐಸೋಲೇಷನ್ಸ್ ಆಫ್ ದ ಪೇಷಂಟ್, ಅಂದರೆ ಯಾರ ಸಂಪರ್ಕಕ್ಕೂ ಬರದ ಹಾಗೆ ಸ್ವಲ್ಪ ದೂರದಿಂದ ಇಟ್ಟಿರಬೇಕು. ಯಾರ ಜೊತೆನೋ ಮಲ್ಕೊಳ್ಳೋದು, ಮಾತಾಡೋದು, ಅವ್ರ ಹತ್ರ ಕೂತ್ಕೊಳ್ಳೋದು, ಈ ರೀತಿ ಮಾಡದೆ ಅವರಿಂದ ಸ್ವಲ್ಪ ಸಂಪರ್ಕದಿಂದ ದೂರ ಇಟ್ಟಿರಬೇಕು ಸಪ್ರೇಟಾಗಿ ಒಂದು ರೂಮಲ್ಲಿ. ಕವರಿಂಗ್ ದ ಮೌತ್ ಆ್ಯಂಡ್ ನೋಸ್ ವ್ಯಾಕ್ಸಿನೇಷನ್, ಅವರ ಮೂಗು ಮತ್ತು ಬಾಯಿಯನ್ನು ವ್ಯಾಕ್ಸಿನೇಷನ್ ಚೆನ್ನಾಗಿ ತೊಳೆದು ಕ್ಲೀನಾಗಿ ಇಟ್ಕೊಂಡು ಅದನ್ನು ಆದಷ್ಟು ಕವರಿಂಗ್ ಅದನ್ನು ಮುಚ್ಚಿಕೊಳ್ಳಬೇಕು. ಬಾಯಿ ಮತ್ತು ಮೂಗನ್ನು ಒಂದು ಕರ್ಚೀಫಿಂದ ಕ್ಲೋಸ್ ಮಾಡ್ಕೊಂಡಿರಬೇಕು. ಮಿಸೆಲ್ಸ್, ದಡಾರ ಅಂತ ಕರಿತೀವಲ್ಲ ಅದು, ಇದು ಸಹ ವೈರಸ್ಸಿಂದ ಬರುವಂಥದ್ದು. ಸ್ಕಿನ್, ರೆಸ್ಪಿರೇಟರಿ ಟ್ರ್ಯಾಕ್ಟ್, ಚರ್ಮಕ್ಕೆ ಮತ್ತು ರೆಸ್ಪಿರೇಟರಿ ಶ್ವಾಸಕೋಶಕ್ಕೆ ತೊಂದರೆ ಉಂಟು ಮಾಡುತ್ತೆ. ಫೀವರ್, ಜ್ವರ ಬರುತ್ತೆ. ಸೋರ್ ಥ್ರೋಟ್, ಗಂಟಲು ನೋವು ಬರುತ್ತೆ. ಆ್ಯಂಡ್ ರೆಡಿಶ್ ರ್ಯಾಷಸ್, ಕೆಂಪು ಗುಳ್ಳೆಗಳಾಗುತ್ತೆ. ಆನ್ ದ ಎಲ್ಲಿ ಕುತ್ತಿಗೆ ಹತ್ರ. ಆನ್ ದ ನೆಕ್, ಇಯರ್ಸ್ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ದ ಸ್ಕಿನ್, ಕುತ್ತಿಗೆಯ ಬಳಿ ಮತ್ತು ಕಿವಿ ಹತ್ರ, ದೇಹದ ಇನ್ನಿತರ ಭಾಗಗಳಲ್ಲಿ ಕೆಂಪು ಗುಳ್ಳೆಗಳಾಗುತ್ತೆ. ಜ್ವರ ಮತ್ತು ಗಂಟಲು ನೋವು ಕಾಣಿಸ್ಕೊಳ್ಳುತ್ತೆ. ಐಸೋಲೇಷನ್ ಆಫ್ ದ ಪೇಷಂಟ್, ಕವರಿಂಗ್ ದ ಮೌತ್, ನೋಸ್, ಮೈಂಟೈನಿಂಗ್ ಎ ಗುಡ್ ಹೈಜೀನ್ ಆ್ಯಂಡ್ ವ್ಯಾಕ್ಸಿನೇಷನ್. ಆದಷ್ಟು ಯಾರ ಸಂಪರ್ಕಕ್ಕೂ ಬರದೆ, ಯಾರ ಹತ್ರನೂ ಮಾತನಾಡೋದು, ಅವ್ರ ಹತ್ರ ಕೂತ್ಕೊಳ್ಳೋದು, ಮಲ್ಕೊಳ್ಳೋದು ಏನೂ ಮಾಡದೆ ಅವರನ್ನು ಸ್ವಚ್ಛವಾಗಿ ನೀಟಾಗಿ ಒಂದು ರೂಮ್ನಲ್ಲಿ ಅವ್ರು ಹುಷಾರಾಗೋವರೆಗೂ ಇಡಬೇಕಾಗುತ್ತೆ. ಅವರು ಸಹ ಬಾಯಿ ಮತ್ತು ಮೂಗನ್ನು ಸ್ವಚ್ಛವಾಗಿ ಇಟ್ಕೊಂಡು ಯಾರ ಹತ್ರನೂ ಹೆಚ್ಚು ವಿತೌಟ್ ಕವರಿಂಗ್ ಇಲ್ಲದೆ, ಅವರು ಬಾಯಿ ಮತ್ತು ಮೂಗನ್ನು ಮುಚ್ಕೊಳ್ದೆ ಯಾರ ಹತ್ರನೂ ಮಾತಾಡಬಾರ್ದು, ಕ್ಲೋಸ್ ಮಾಡ್ಕೊಂಡಿರಬೇಕು. ಇನ್ನು ಗಾಳಿಯಿಂದ ಹರಡುವಂಥ ರೋಗಗಳಲ್ಲಿ ಲಾಸ್ಟ್ ಒನ್ ಟ್ಯುಬರ್ಕುಲೋಸಿಸ್, TB, ಕ್ಷಯ ಅಂತೇಳಿ ಏನು ಕರಿತೀವಿ. ತುಂಬ ಕೆಮ್ಮಿರುತ್ತೆ, ಕೆಮ್ಮಿದ್ರೆ ತುಂಬ ರಕ್ತ ಬರುತ್ತೆ. ಇದನ್ನು TB, ಕ್ಷಯ ರೋಗ ಅಂತೇಳಿ ಕರೀತಾರೆ. ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು. ಇದು ಲಂಗ್ಸ್ಗೆ, ಶ್ವಾಸಕೋಶಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಏನು ಕಾಫು, ಫಸ್ಟ್ ಬರೋದೇ ಕೆಮ್ಮು, ಆಮೇಲೆ ಫೀವರ್, ಜ್ವರ ಬರುತ್ತೆ. ಫೆಟಿಗ್, ಬೆವರ್ತಾರೆ ತುಂಬ ಚೆನ್ನಾಗಿ. ಲಾಸ್ ಆಫ್ ಅಪಟೈಟ್, ನೈಟ್ ಸ್ವೆಟ್ಸ್, ರಾತ್ರಿ ಹೊತ್ತು ತುಂಬ ಬೆವರ್ತಾರೆ. ಅಪಟೈಟ್, ಅವ್ರಿಗೆ ಹಸಿವೆ ಆಗಲ್ಲ. ಈ ರೀತಿ ರೋಗದ ಲಕ್ಷಣಗಳು ಕಾಣಿಸ್ಕೊಳುತ್ತೆ. ಅವಾಯ್ಡಿಂಗ್ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ TB ಇನ್ಫೆಕ್ಟೆಡ್ ಪರ್ಸನ್, ಸಾಮಾನ್ಯವಾಗಿ TB, ಕ್ಷಯರೋಗ ಇರುವಂಥವರು ಆದಷ್ಟು ಅವ್ರ ಹತ್ರ, ಅವರ ಕಾಂಟ್ಯಾಕ್ಟಿಂದ, ಕ್ಲೋಸ್ ಕಾಂಟ್ಯಾಕ್ಟ್, ತುಂಬ ಅವ್ರ ಹತ್ರ ಮಾತನಾಡುವಂಥದ್ದು, ಅವ್ರ ಹತ್ರ ಕೂತ್ಕೊಳ್ಳುವಂಥದ್ದು, ಅವರ ವಸ್ತುಗಳನ್ನ ಮುಟ್ಟುವಂಥದ್ದು, ಇದು ಯಾವುದನ್ನು ಮಾಡ್ಬೋದು. ಸ್ವಲ್ಪ ಅವರಿಂದ ದೂರ ಇರಬೇಕು. ಕವರಿಂಗ್ ದ ಮೌತ್ ಆ್ಯಂಡ್ ನೋಸ್, ಮೈಂಟೈನಿಂಗ್ ಗುಡ್ ಹೈಜೀನ್, ಗೆಟಿಂಗ್ ವ್ಯಾಕ್ಸಿನೇಟೆಡ್, ಆದಷ್ಟು ಉತ್ತಮ ಸ್ವಚ್ಛವಾಗಿದ್ದು ಉತ್ತಮ ಔಷಧಿಯನ್ನು ತೆಗೆದುಕೊಂಡು ಆದಷ್ಟು ಮೂಗು ಮತ್ತು ಬಾಯಿಯನ್ನು ಕರವಸ್ತ್ರಗಳಿಂದ ಮುಚ್ಕೊಂಡಿರಬೇಕು, ಕ್ಲೋಸ್ ಆಗೇ ಇರಬೇಕು. ನೆಕ್ಸ್ಟ್ ನೋಡಿ, ಡಿಸೀಸಸ್ ಸ್ಪ್ರೆಡ್ ಥ್ರೂ ಕಂಟಾಮಿನೇಟೆಡ್ ವಾಟರ್ ಆ್ಯಂಡ್ ಫುಡ್. ಫಸ್ಟು ಗಾಳಿಯಿಂದ ಹರಡುವಂತಹ 4 ಡಿಸೀಸಸ್ನ ನೋಡಿದ್ವಿ. ಯಾವುದ್ಯಾವುದು? ಕಾಮನ್ ಕೋಲ್ಡು, ಚಿಕನ್ ಪಾಕ್ಸು, ಮಿಸೆಲ್ಸ್ ಆ್ಯಂಡ್ TB, ಈ 4. ಈಗ ವಾಟರ್, ಆಹಾರ ಮತ್ತು ನೀರಿನಿಂದ ಹರಡ್ತಕ್ಕಂಥ ರೋಗಗಳು. ಹೆಪಟೈಟಿಸ್ A, ಇದು ವೈರಸ್ಸಿಂದ ಹರಡೋದು. ಲಿವರ್ಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಜಠರ. ಫೆಟಿಗ್, ಫೀವರು, ಲಾಸ್ ಆಫ್ ಅಪಟೈಟ್, ನಾಸಿಯಾ, ವಾಮಿಟಿಂಗ್, ಜಾಂಡೀಸ್, ಪೇಯ್ನ್ ಇನ್ ದ ಅಪ್ಪರ್ ರೈಟ್ ಅಬ್ಡಮನ್, ಜ್ವರ ಬರೋವಂಥದ್ದು, ಹಸಿವಾಗದೇ ಇರ್ತಕ್ಕಂಥದ್ದು, ವಾಂತಿ ಆಗುವಂಥದ್ದು, ಜಾಂಡೀಸ್ ರೀತಿಯ ಲಕ್ಷಣಗಳು, ಅಂದರೆ ಮೈಯೆಲ್ಲ ಕಣ್ಣೆಲ್ಲ ಹಳದಿ ಬಣ್ಣಕ್ಕೆ ತಿಳ್ಕೊಳ್ಳೋದು. ಪೇಯ್ನ್ ಇನ್ ಅಪ್ಪರ್ ರೈಟ್ ಅಬ್ಡಮನ್, ಹೊಟ್ಟೆಯ ಮೇಲ್ಭಾಗದಲ್ಲಿ, ಬಲಭಾಗದ ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು, ಇವೆಲ್ಲ ಲಕ್ಷಣಗಳು.
ಡ್ರಿಂಕಿಂಗ್ ಬಾಯ್ಲ್ಡ್ ವಾಟರ್ ವ್ಯಾಕ್ಸಿನೇಷನ್. ಇದಕ್ಕೆ ಏನು ಹೇಗಪ್ಪ ಇದನ್ನು ತಡೆಗಟ್ಟೋದು ಹೆಪಟೈಟಿಸ್ ಬಿ ಅಂದರೆ, ಬಾಯ್ಲ್ಡ್ ವಾಟರ್ ಚೆನ್ನಾಗಿ ಕುದಿಸಿ ಆರಿಸಿದ ನೀರನ್ನು, ಆದಷ್ಟು ಬಿಸಿಯಾದ ಕುದಿಸಿ ಆರಿಸಿದ ನೀರನ್ನು ಕುಡಿಯೋದು ತುಂಬ ಒಳ್ಳೆಯದು. ಕಾಲರಾ, ಇದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಇಂಟೆಸ್ಟೈನ್, ಕರಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ಡಯೇರಿಯಾ ಆ್ಯಂಡ್ ಡಿಹೈಡ್ರೇಷನ್, ಹೆಚ್ಚು ನಿರ್ಜಲೀಕರಣ ಉಂಟಾಗುತ್ತೆ, ಅವ್ರಿಗೆ ಡಿಹೈಡ್ರೇಷನ್ ಆಗುತ್ತೆ, ವಾಂತಿ ಮತ್ತು ಭೇದಿ ಆಗುತ್ತೆ, ನೀರಿನ ಅಂಶ ಎಲ್ಲ ದೇಹದಿಂದ ಹೊರ ಹೋಗುತ್ತೆ. ಮೇಂಟೈನ್ ಎ ಪರ್ಸನಲ್ ಹೈಜೀನ್ ಆ್ಯಂಡ್ ಗುಡ್ ಸ್ಯಾನಿಟರಿ ಹ್ಯಾಬಿಟಟ್ಸ್, ಕನ್ಸಂಪ್ಷನ್ಸ್ ಆಫ್ ಪ್ರಾಪರ್ಲಿ ಕುಕ್ಡ್ ಫುಡ್ ಆ್ಯಂಡ್ ಬಾಯ್ಲ್ಡ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ವ್ಯಾಕ್ಸಿನೇಷನ್. ಪರ್ಸನಲ್ ಹೈಜೀನ್, ತಮ್ಮ ವೈಯಕ್ತಿಕ ಸ್ವಚ್ಛತೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಹಾಗೆ ಸ್ಯಾನಿಟರಿ ಹ್ಯಾಬಿಟಟ್ಸ್, ಕನ್ಸಂಪ್ಷನ್ಸ್ ಆಫ್ ಪ್ರಾಪರ್ ಕುಕ್ಡ್, ಚೆನ್ನಾಗಿ ಬೇಯಿಸಿದ ಬಿಸಿ ಆಹಾರವನ್ನು ಮತ್ತು ಶುದ್ಧವಾದ ಶುಚಿಯಾದ ಆಹಾರವನ್ನು ತಿನ್ನಬೇಕು. ಚೆನ್ನಾಗಿ ಕುದಿಸಿ ಆರಿಸಿದ ನೀರನ್ನು, ಬಿಸಿಯಾದ ನೀರನ್ನು ಯಾವಾಗಲೂ ಸೇವಿಸಬೇಕು. ಆದಷ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಔಷಧಿಯನ್ನು ತೆಗೆದುಕೊಳ್ಬೇಕು. ಟೈಫಾಯ್ಡ್, ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು ಟೈಫಾಯ್ಡ್. ಇಂಟೆಸ್ಟೈನ್, ಕರಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ಹೆಡ್ಏಕ್, ತಲೆನೋವು ಬರುತ್ತೆ. ಅಬ್ಡಾಮಿನಲ್ ಡಿಸ್ಕಂಫರ್ಟ್, ಹೊಟ್ಟೆ ಸರಿ ಇರಲ್ಲ, ನೀವೇನೇ ತಿಂದರೂ ಒಂಥರ ವಾಮಿಟ್ ಆಗುವಂಥದ್ದು ಅಥವಾ ಹೊಟ್ಟೆ ತುಂಬದಾಗಿರುವಂಥದ್ದು ಈ ರೀತಿ ಆಗುತ್ತೆ. ಫೀವರ್ ಆ್ಯಂಡ್ ಡಯೇರಿಯಾ, ಜ್ವರ ಬರುತ್ತೆ, ವಾಂತಿ ಭೇದಿ ಉಂಟಾಗುತ್ತೆ. ಮೇಂಟೈನ್ ಎ ಪರ್ಸನಲ್ ಹೈಜೀನ್ ಆ್ಯಂಡ್ ಗುಡ್ ಸ್ಯಾನಿಟರಿ ಹ್ಯಾಬಿಟಟ್ಸ್, ಕನ್ಸಂಪ್ಷನ್ಸ್ ಆಫ್ ಪ್ರಾಪರ್ಲಿ ಕುಕ್ಡ್ ಫುಡ್ ಆ್ಯಂಡ್ ಬಾಯ್ಲ್ಡ್ ಡ್ರಿಂಕಿಂಗ್ ವಾಟರ್, ವ್ಯಾಕ್ಸಿನೇಷನ್. ಇದಕ್ಕೂ ಅಷ್ಟೇ, ನಾವೇನು ಕಾಲರಾಗೆ ಕನ್ಸಂಪ್ಷನ್ ಮಾಡ್ತೀವೋ ನಮ್ಮ ವೈಯಕ್ತಿಕ ಸ್ವಚ್ಛತೆಯನ್ನು, ಸ್ವಚ್ಛವಾಗಿರೋದು, ಒಳ್ಳೆ ಬಟ್ಟೆಗಳನ್ನ ಹಾಕೋದು, ಬಿಸಿ ನೀರಿಂದ ಕೈಕಾಲುಗಳನ್ನ ತೊಳ್ಕೊಳ್ಳುವಂಥದ್ದು, ಆದಷ್ಟು ಬಿಸಿ ನೀರು, ಬಿಸಿ ಊಟ, ಉತ್ತಮ ಔಷಧಿಯನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಆಸ್ಕ್ಯಾರಿಯಾಸಿಸ್, ರೌಂಡ್ ವಾಮ್ಸಿಂದ ಬರುವಂಥದ್ದು. ಹೊಟ್ಟೆಯಲ್ಲಿ ಜಂತು ಹುಳಗಳು ಕಾಣಿಸ್ಕೊಳುತ್ತೆ ಅಂತಾರೆ ನೋಡಿ, ರೌಂಡ್ ವಾಮ್ಸ್ ಹುಳ ಹೊಟ್ಟೆಯಲ್ಲಿ ಹುಳ ಜಾಸ್ತಿ ಆದರೆ ಬರೋದು. ಇಂಟೆಸ್ಟೈನ್, ಕರಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ವಾಮ್ಸ್ ಇನ್ ಸ್ಟೂಲ್, ಲಾಸ್ ಆಫ್ ಅಪಟೈಟ್, ಪೂರ್ ಗ್ರೋತ್, ಡಯೇರಿಯಾ, ವೆಯ್ಟ್ ಲಾಸ್, ಅನಿಮಿಯಾ. ಹುಳಗಳು ಸೇರ್ಕೊಂಡಾಗ ಅಪಟೈಟಿಸ್ ಉಂಟಾಗುತ್ತೆ. ಪೂರ್ ಗ್ರೋತ್, ಹೊಟ್ಟೆ ಹಶ್ವಾಗಲ್ಲ, ಬಾಡಿ ಲಾಸ್, ದೇಹದ ತೂಕ ಕಡಿಮೆ ಆಗುತ್ತೆ. ಗೊತ್ತೇ ಆಗಲ್ಲ, ನಮಗೆ ಹಶ್ವಾಗಲ್ಲ ಅಂತೇಳಿ ತಿನ್ನೋದೇ ಇಲ್ಲ, ಹುಳನೇ ನಾವು ತಿಂದಿದ್ದೆಲ್ಲ ತಿನ್ಕೊಂಡು ಅದು ಬೆಳೀತಾ ಹೋಗ್ತಿರುತ್ತೆ ಆ ಕರಳಿನಲ್ಲಿ. ಹೀಗಾಗಿ ನಾವು ಲಾಸ್ ವೆಯ್ಟ್ ಆಗುತ್ತೆ. ಅನಿಮಿಯಾಗೆ, ರಕ್ತ ಇಲ್ಲದಾಗೆ ಅನಿಮಿಯಾ ರೋಗಕ್ಕೆ ಉಂಟಾಗ್ತಾರೆ. ಮೇಂಟೈನ್ ಎ ಪರ್ಸನಲ್ ಹೈಜೀನ್ ಆ್ಯಂಡ್ ಗುಡ್ ಸ್ಯಾನಿಟರಿ ಹ್ಯಾಬಿಟಟ್, ಕನ್ಸಂಪ್ಷನ್ಸ್ ಆಫ್ ಪ್ರಾಪರ್ಲಿ ಕುಕ್ಡ್ ಫುಡ್ ಆ್ಯಂಡ್ ಬಾಯ್ಲ್ಡ್ ಡ್ರಿಂಕಿಂಗ್ ವಾಟರ್. ಇದಕ್ಕೂ ಅಷ್ಟೇ, ವೈಯಕ್ತಿಕ ಸ್ವಚ್ಛತೆ ಹಾಗೂ ಉತ್ತಮ ಬಿಸಿಯಾದ ನೀರು ಮತ್ತು ಆಹಾರ, ಔಷಧಿಯನ್ನು ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು. ಡಿಸೀಸ್ ಟ್ರಾನ್ಸ್ಮಿಟೆಡ್ ಬೈ ಇನ್ಸೆಕ್ಟ್ಸ್, ಅದೇ ರೀತಿ ಕೀಟಗಳಿಂದ ಹರಡತಕ್ಕಂಥ ರೋಗಗಳು. ಮಲೇರಿಯಾ, ಸೊಳ್ಳೆ ಕಚ್ಚಿದ್ರೆ, ಹೆಣ್ಣು ಅನಾಫೆಲಿಸ್ ಸೊಳ್ಳೆ ಕಚ್ಚಿದ್ರೆ ಬರುತ್ತೆ. ಇದು ಪ್ರೋಟೋಸೋವಾದಿಂದ ಬರುವಂಥದ್ದು. ಸಿಂಗಲ್ ಸೆಲ್ಡ್ ಪ್ರೋಟೋಸೋವಾ, ಅಲ್ಲಿಂದ ಬರುವಂಥದ್ದು. ಸ್ಕಿನ್ ಮತ್ತು ಬ್ಲಡ್ ಅಲ್ಲಿಗೆ ಎಫೆಕ್ಟ್ ಮಾಡುತ್ತೆ. ಚರ್ಮ ಮತ್ತು ರಕ್ತಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಐ ಫೀವರ್, ತುಂಬ ಜ್ವರ ಇರುತ್ತೆ. ಪ್ರೊಫ್ಯೂಸ್ ಸ್ವೆಟಿಂಗ್, ತುಂಬ ಬೆವರ್ತಿರ್ತಾರೆ. ಪಿರಿಯಾಡಿಕ್ ಚೆಲ್ಸ್, ಪದೇ ಬರ್ತಾನೆ ಇರುತ್ತೆ. ಸ್ವೆಟಿಂಗ್ ಆಗ್ತಾನೆ ಇರ್ತಾರೆ. ಜ್ವರ ಬಿಟ್ಟು ಜಾಸ್ತಿ ಆಗ್ತಾನೆ ಇರುತ್ತೆ. ಯೂಸ್ ಆಫ್ ಮಸ್ಕಿಟೋ ನೆಟ್ಸ್ ಆ್ಯಂಡ್ ರಿಪಲೆಂಟ್ಸ್, ವಿಯರಿಂಗ್ ಲಾಂಗ್ ಸ್ಲೀವ್ಡ್ ಕ್ಲಾತ್ಸ್, ಕಂಟ್ರೋಲ್ ಆಫ್ ಮಸ್ಕಿಟೋ ಹೆಚ್ಚು ಅಂದರೆ ಸೊಳ್ಳೆ ಬರದ ಹಾಗೆ ನೆಟ್ ಮೆಷನ್ನು ಯೂಸ್ ಮಾಡುವಂಥದ್ದು. ಮತ್ತು ಲಾಂಗ್ ಸ್ಲೀವ್, ಕೈ ತುಂಬ ಕಾಲು ತುಂಬ ಸೊಳ್ಳೆ ಕಚ್ಚಿದ ಹಾಗೆ ಉದ್ದನೆಯ ಕೈ ತುಂಬ ಕಾಲು ತುಂಬ ಕವರ್ ಆಗುವಂತಹ ಬಟ್ಟೆಯನ್ನು ಧರಿಸುವಂಥದ್ದು. ಆ್ಯಂಡ್ ಕಂಟ್ರೋಲ್ ಆಫ್ ಮಸ್ಕಿಟೋ ಬ್ರೀಡಿಂಗ್ ಇನ್ ಅರೌಂಡ್ ಯುವರ್ ಹೋಮ್, ನಿಮ್ಮ ಮನೆ ಸುತ್ತ ಸೊಳ್ಳೆ ಹೆಚ್ಚಾಗದಾಗೆ, ಎಲ್ಲೂ ನೀರು ನಿಂತಲ್ಲಿ ಎಲ್ಲಿ ನೀರು ನಿಲ್ಲುತ್ತೋ ಅಲ್ಲಿ ಮಸ್ಕಿಟೋಸ್ಗಳು ಜಾಸ್ತಿ. ನಿಮ್ಮ ಸುತ್ತ ನೀವು ವಾಸಿಸುವಂತಹ, ನೀವು ಇರ್ತಕ್ಕಂಥ ಸ್ಥಳದಲ್ಲಿ ಎಲ್ಲೂ ನೀರು ನಿಲ್ಲದಾಗೆ ಮಸ್ಕಿಟೋಸ್ಗಳು, ಸೊಳ್ಳೆಗಳು ಹೆಚ್ಚಾಗದಾಗೆ ನೋಡ್ಕೊಳ್ಬೇಕು. ಡೆಂಗು ಫೀವರ್, ಬ್ರೇಕ್ ಬೋನ್ ಫೀವರ್. ಡೆಂಗು ಅಂದರೆ ಮೂಳೆ ಮುರಿತ ರೋಗ ಅಂತೇಳಿ ಕರೀತಾರೆ. ಮೂಳೆಗಳಿಗೆ ತುಂಬ ಹಾನಿಯನ್ನು ಉಂಟು ಮಾಡುತ್ತೆ, ವೀಕ್ ಮಾಡಾಕತ್ತದು. ಡೆಂಗು ಇದು ವೈರಸ್ಸಿಂದ ಬರುವಂಥದ್ದು. ಸ್ಕಿನ್ ಮತ್ತು ಬ್ಲಡ್, ಹಾಗೆ ಚರ್ಮ ಮತ್ತು ರಕ್ತಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಫೀವರ್, ಇದರಲ್ಲೂ ಅಷ್ಟೇ ಡೆಂಗ್ಯೂನಲ್ಲಿ ಜ್ವರ ಬರುತ್ತೆ, ಹೆಡೇಕ್, ತಲೆನೋವು ಬರುತ್ತೆ. ಮಸಲ್ ಆ್ಯಂಡ್ ಜಾಯಿಂಟ್ ಪೇಯ್ನ್, ನಾಸಸ್, ಮೂಳೆಗಳು ಮತ್ತು ಸ್ನಾಯುಗಳು ತುಂಬ ನೋವು ಆಗುತ್ತೆ. ಯೂಸ್ ಆಫ್ ಮಸ್ಕಿಟೋ ನೆಟ್ಸ್ ಆ್ಯಂಡ್ ರಿಪಲೆಂಟ್ಸ್, ವಿಯರಿಂಗ್ ಎ ಲಾಂಗ್ ಸ್ಲೀವ್ಡ್ ಕ್ಲಾತ್ಸ್, ಕಂಟ್ರೋಲ್ ಆಫ್ ಮಸ್ಕಿಟೋ ಬ್ರೀಡಿಂಗ್ ಇನ್ ಅರೌಂಡ್ ಯುವರ್ ಹೋಮ್ ಆ್ಯಂಡ್ ಅವಾಯ್ಡಿಂಗ್ ಏರಿಯಾಸ್ ವಿತ್ ಸ್ಟಿಲ್ ವಾಟರ್. ಇಲ್ಲೂ ಅಷ್ಟೇ ಸೊಳ್ಳೆಗಳು ಹೆಚ್ಚಾಗ್ದಾಗೆ, ಸೊಳ್ಳೆಗಳು ಬರ್ದಾಗೆ
ನೆಟ್ಗಳನ್ನ ಯೂಸ್ ಮಾಡುವಂಥದ್ದು, ಕೈ ತುಂಬ ಕಾಲು ತುಂಬ ಇರುವಂತಹ ಬಟ್ಟೆಗಳನ್ನು ಧರಿಸುವಂಥದ್ದು, ನಿಮ್ಮ ಸುತ್ತಮುತ್ತ ಸೊಳ್ಳೆಗಳು ಹೆಚ್ಚಾಗದಾಗೆ ನೋಡ್ಕೊಳ್ಳುವಂಥದ್ದು. By studying the table 3.1, we can understand how infection diseases spread and how to prevent them. ನಾವು 3.1 ಟೇಬಲಲ್ಲಿ ಈಗ ಗಾಳಿಯಿಂದ ಹರಡುವಂಥದ್ದು, ಫುಡ್ ಆಹಾರ ಮತ್ತು ನೀರಿನಿಂದ ಹರಡುವಂಥದ್ದು, ಹಾಗೆ ಇನ್ಸೆಕ್ಟ್ಸ್ ಕೀಟಗಳಿಂದ ಹರಡ್ತಕ್ಕಂಥ ರೋಗಗಳು, ಅದನ್ನು ಹೇಗೆ ತಡೆಗಟ್ಟೋದು, ಯಾವ ರೀತಿ ಹರಡುತ್ತೆ, ಹೇಗೆ ಹಾನಿ ಉಂಟು ಮಾಡುತ್ತೆ ಅಂತ ತಿಳ್ಕೊಂಡ್ವಿ. Here are some simple but important precautions. ಇಲ್ಲೂ ಕೆಲವೊಂದು ಸಿಂಪಲ್ ಪ್ರಿಕಾಷನ್ಸ್ನ ಕೊಟ್ಟಿದ್ದಾರೆ. ಕೀಪಿಂಗ್ ಅವರ್ ಸೆಲ್ಸ್ ಆ್ಯಂಡ್ ಅವರ್ ಸರೌಂಡಿಂಗ್ಸ್ ಕ್ಲೀನ್. ನಾವು ನಮ್ಮ ಸುತ್ತಮುತ್ತ ಮತ್ತು ನಾವಿರ್ತಕ್ಕಂಥ ಸ್ಥಳವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಪ್ರಾಕ್ಟೀಸಿಂಗ್ ಬೇಸಿಕ್ ಹೈಜೀನ್ ಎವ್ರಿ ಡೇ. ನಾವು ಪ್ರತಿದಿನ ಸ್ವಚ್ಛವಾಗಿ ಶುಚಿಯಾಗಿರೋದನ್ನು ಅಭ್ಯಾಸ ಮಾಡ್ಕೋಬೇಕು. ವಾಷಿಂಗ್ ಹ್ಯಾಂಡ್ಸ್ ವಿತ್ ಸೋಪ್ ಆ್ಯಂಡ್ ವಾಟರ್ ಟು ರಿಮೂವ್ ಪ್ಯಾಥೋಜನ್ಸ್. ರೋಗಕಾರಕಗಳು ನಮ್ಮ ದೇಹದ ಒಳಗೆ ಸೇರಿದಾಗೆ ಯಾವಾಗಲೂ ಸಾಬೂನಿಂದ ನೀರಿನಿಂದ ನಮ್ಮ ಕೈಗಳನ್ನು ಸ್ವಚ್ಛಗೊಳಿಸ್ಕೊಳ್ಬೇಕು. ಕವರಿಂಗ್ ಅವರ್ ಮೌತ್ ಆ್ಯಂಡ್ ನೋಸ್ ವೈಲ್ ಕಾಫಿಂಗ್ ಆರ್ ಸ್ನೀಸಿಂಗ್. ಕೆಮ್ಮು ಅಥವಾ ನೆಗಡಿ ಇದ್ದಾಗ ನಮ್ಮ ಮೂಗು ಮತ್ತು ಬಾಯಿಗಳಿಂದ ಕರ್ಚೀಫಿಂದ ಕರವಸ್ತ್ರಗಳಿಂದ ಕವರ್ ಮಾಡ್ಕೊಳ್ಬೇಕು, ಮುಚ್ಚಿಕೊಳ್ಬೇಕು. ವೇರಿಂಗ್ ಎ ಮಾಸ್ಕ್ ಇನ್ ಕ್ರೌಡೆಡ್ ಪ್ಲೇಸಸ್ ಪ್ರೊವೈಡ್ ಪ್ರೊಟೆಕ್ಷನ್. ಹೆಚ್ಚು ಜನಗಳಿರ್ತಕ್ಕಂತಹ, ಹೆಚ್ಚು ಹೊಗೆ ಬರ್ತಕ್ಕಂತಹ ಸ್ಥಳಗಳಲ್ಲಿ ಮಾಸ್ಕ್ ಧರಿಸಬೇಕು, ಮಾಸ್ಕನ್ನು ಹಾಕ್ಕೊಳ್ಬೇಕು ಧೂಳು ಹೊಗೆ ಇರ್ತಕ್ಕಂಥ ಜಾಗದಲ್ಲಿ. ಅವಾಯ್ಡ್ ಶೇರಿಂಗ್ ಎ ಪರ್ಸನಲ್ ಐಟಮ್ಸ್ ಲೈಕ್ ಟವಲ್ಸ್ ಆ್ಯಂಡ್ ಹ್ಯಾಂಡ್ ಕರ್ಚೀಫ್. ನಿಮ್ಮ ವೈಯಕ್ತಿಕ ಕರವಸ್ತ್ರಗಳು, ಕರ್ಚೀಫು, ನೀವು ಯೂಸ್ ಮಾಡ್ತಕ್ಕಂತಹ ಸ್ನಾನ ಆದಮೇಲೆ ಯೂಸ್ ಮಾಡ್ತಕ್ಕಂತಹ ಟವಲ್ಸು, ಇದನ್ನು ಬೇರೆಯವ್ರಿಗೆ ಕೊಡಬಾರ್ದು, ಅವ್ರದ್ದನ್ನು ನೀವು ಯೂಸ್ ಮಾಡಬಾರ್ದು. ಕೀಪಿಂಗ್ ಅವರ್ ಹೋಮ್ ಫುಡ್ ಆ್ಯಂಡ್ ವಾಟರ್ ಕ್ಲೀನ್. ಯಾವಾಗಲೂ ಹೊರಗಡೆ ಮಾಡ್ತಕ್ಕಂತಹ ರೋಡ್ ಸೈಡಲ್ಲಿ ಮಾಡ್ತಕ್ಕಂಥ ಆಹಾರವನ್ನು ತಿಂದೆ ಮನೆಯಲ್ಲೇ ಸ್ವಚ್ಛವಾಗಿ ನೀಟಾಗಿ ನಿಮ್ಮ ಅಮ್ಮಂದಿರು ಕ್ಲೀನಾಗಿ ಮಾಡಿರ್ತಕ್ಕಂಥ ಆಹಾರ ಮತ್ತು ನೀರನ್ನು ಕುಡಿಬೇಕು. ಆರ್ ಡಿಸೀಸಸ್ ಆಲ್ವೇಸ್ ಕಾಸ್ಡ್ ಬೈ ಇನ್ಫೆಕ್ಷನ್ಸ್. ಯಾವಾಗಲೂ ರೋಗಗಳು ನಮಗೆ ತೊಂದರೆಯನ್ನು ಅಥವಾ ಹಾನಿಯನ್ನು ಉಂಟು ಮಾಡುತ್ತವೆಯೇ? ನೀವು ಇಮ್ಯುನಿಟಿ ಪವರ್ ನಿಮ್ಮಲ್ಲಿ ಜಾಸ್ತಿ ಇದ್ದರೆ ರೋಗಕಾರಕಗಳು ನಿಮ್ಮನ್ನು ಸೇರಿದರೂ ಸಹ ಅದು ಹೆಚ್ಚು ಹಾನಿಯನ್ನು ಉಂಟು ಮಾಡಲ್ಲ. ಇಮ್ಯುನಿಟಿ, ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಯಿತು ಅಂದರೆ ಎಲ್ಲ ಡಿಸೀಸ್ಗಳು ಇನ್ಫೆಕ್ಷನನ್ನು ಉಂಟು ಮಾಡುತ್ತೆ. ಸ್ಟೇಯಿಂಗ್ ಅಟ್ ಹೋಮ್ ಆ್ಯಂಡ್ ರೆಸ್ಟಿಂಗ್ ವೆನ್ ವಿ ಆರ್ ಅನ್ವೆಲ್ ಹೆಲ್ಪ್ಸ್ ದ ಬಾಡಿ ರಿಕವರ್ ಆ್ಯಂಡ್ ಮಿನಿಮೈಸ್ ಸ್ಪ್ರೆಡಿಂಗ್ ದ ಡಿಸೀಸ್ ಟು ಅದರ್ಸ್. ನಮಗೆ ಹುಷಾರಿಲ್ಲ, ಕೋಲ್ಡ್ ಇದೆ, ಕಾಫ್ ಇದೆ, ಏನೋ ತೊಂದರೆ ಇದೆ, ಡಿಸೀಸಸ್ ರೋಗ ಇದೆ ಅಂದರೆ ಆದಷ್ಟು ಮನೆಯಲ್ಲೇ ಇದ್ದು ನಮ್ಮ ರೋಗವನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ನಾವು ಅದನ್ನು ಕಡಿಮೆ ಮಾಡಿಕೊಂಡು ಇನ್ನೊಬ್ಬರಿಗೆ ಹರಡ್ದಾಗೆ, ಅದರಿಂದ ಯಾರಿಗೂ ತೊಂದರೆ ಆಗದ ಇದ್ದಾಗೆ, ಮತ್ತು ನಾವು ಬೇಗ ಹುಷಾರಾಗೋದಕ್ಕೆ ಆದಷ್ಟು ನಾವು ಮನೆಯಲ್ಲೇ ರೆಸ್ಟ್ ಮಾಡಿದ್ರೆ ಸಹಾಯ ಆಗುತ್ತೆ. ಸಮ್ ಇನ್ಫೆಕ್ಷಸ್ ಡಿಸೀಸಸ್ ಆರ್ ಕಾಸ್ಡ್ ಬೈ ವರ್ಮ್ಸ್ ದಟ್ ಲಿವ್ ಇನ್ಸೈಡ್ ಅವರ್ ಬಾಡೀಸ್. ಕೆಲವೊಂದು ಡಿಸೀಸಸ್ಗಳು ನಮಗೆ ರೋಗವನ್ನು ಉಂಟು ಮಾಡೋದು ನಮ್ಮ ದೇಹದ ಒಳಗೆ ಇರ್ತಕ್ಕಂಥ ಕೆಲವೊಂದು ವರ್ಮ್ಸ್ಗಳು, ಜಂತುಗಳೇ, ಹುಳಗಳು ನಮಗೆ ರೋಗವನ್ನು ಉಂಟು ಮಾಡುತ್ತೆ. ಎಸ್ಪೆಷಲಿ ಇನ್ ದ ಡೈಜೆಸ್ಟಿವ್ ಸಿಸ್ಟಮ್. ಸಾಮಾನ್ಯವಾಗಿ ಅದರಲ್ಲಿ ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಯಾವುದು ಅಂದರೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ, ಜೀರ್ಣಶಕ್ತಿಗೆ ಇಲ್ಲಿ ದೇ ಫೀಡ್ ಆನ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಲೀವ್ ಆ್ಯಸ್ ಪ್ಯಾರಾಸೈಟ್ಸ್. ಎಲ್ಲಿ ನಮಗೆ ರೋಗವನ್ನು ಉಂಟು ಮಾಡುತ್ತೆ, ತೊಂದರೆ ಮಾಡುತ್ತೆ ವರ್ಮ್ಸ್ಗಳು ಅಂದರೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ. ನಾವು ತಿಂತಕ್ಕಂಥ ಆಹಾರವನ್ನು ಅದೇ ತಿಂದು ಪ್ಯಾರಾಸೈಟ್ಸ್, ಪರಾವಲಂಬಿಗಳಾಗಿ ನಮ್ಮ ದೇಹವನ್ನು ಸೇರಿಕೊಂಡು ನಾವು ತಿಂತಕ್ಕಂಥ ಆಹಾರವನ್ನೆಲ್ಲ ಅದೇ ತಿಂದು ಪ್ಯಾಥೋಜನ್ಸ್ಗಳು ಪ್ಯಾರಾಸೈಟ್ಸ್ ಆಗಿ ಪರಾವಲಂಬಿಗಳಾಗಿ ವಾಸಿಸುತ್ತೆ. ಆರ್ಗಾನಿಸಮ್ಸ್ ದಟ್ ಲೀವ್ ಇನ್ ಆರ್ ಆ್ಯನ್ ಅದರ್ ಲಿವಿಂಗ್ ಬೀಯಿಂಗ್ಸ್. ಜೀವಿಗಳು ಲೀವ್ ಇನ್, ದೇಹದ ಒಳಗೆ ಅಥವಾ ಬೇರೆ ಜೀವಿಯ ಒಳಗೆ ವಾಸಿಸುತ್ತವೆ. ದೀಸ್ ವರ್ಮ್ಸ್ ಯೂಶುವಲಿ ಸ್ಪ್ರೆಡ್ ಥ್ರೂ ಕಂಟಾಮಿನೇಟೆಡ್ ಫುಡ್, ವಾಟರ್, ಸಾಯಿಲ್ ಆರ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್ಸ್ ಆರ್ ಅನಿಮಲ್ಸ್. ಈ ರೀತಿಯ ಪ್ಯಾರಾಸೈಟ್ಸ್ಗಳು, ಪರಾವಲಂಬಿಗಳು ನಮಗೆ ಯಾವುದ್ರ ಮೂಲಕ ನಮ್ಮ ದೇಹವನ್ನು ಸೇರುತ್ತೆ? ಆಹಾರದ ಮೂಲಕ ಇರ್ಬೋದು, ನೀರಿನ ಮೂಲಕ, ಮಣ್ಣಿನ ಮೂಲಕ, ಅಥವಾ ರೋಗ ಇರ್ತಕ್ಕಂಥ ವ್ಯಕ್ತಿ ಅಥವಾ ಪ್ರಾಣಿಯ ಮೂಲಕ ಇವುಗಳು ನಮ್ಮ ದೇಹವನ್ನು ಸೇರಿ ರೋಗವನ್ನು ಉಂಟು ಮಾಡುತ್ತೆ. ಅರ್ಥ ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು 3.4.2 ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು ಮಾಡಿ ಆ್ಯಂಡ್ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಹೊಸ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. 1 or 2 ಟೈಮ್ ಆಡಿಯೋನ ಕೇಳಿದ್ರೆ ಕನ್ನಡದಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ, ಆನ್ಸರ್ ಮಾಡ್ಬೋದು. ಓಕೆ, ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. ಲಿಸ್ಟ್ ಸಮ್ ಕಾಮನ್ ಕಮ್ಯುನಿಕಬಲ್ ಡಿಸೀಸಸ್ ಅಫೆಕ್ಟಿಂಗ್ ಹ್ಯೂಮನ್ಸ್. ಅದರಲ್ಲಿ ಡಿಸೀಸ್ ಸ್ಪ್ರೆಡ್ ಥ್ರೂ ಏರ್
disease spread through water and food, and disease spread through insects. ಈ ಟೇಬಲ್ನ ಒಂದ್ಸಲ ಸಿಂಪಲ್ ಆಗಿ ಬರೀರಿ ಇಷ್ಟರಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನಾನ್ ಕಮ್ಯುನಿಕಬಲ್ ಡಿಸೀಸ್ ನೋಡೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.